ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಾದ್ಯಂತ ಶುಕ್ರವಾರ ಈದ್ ಉಲ್ ಫಿತ್ರ್ ಹಬ್ಬವನ್ನ ಅತ್ಯಂತ ಶ್ರದ್ಧೆ ಹಾಗೂ ಸಡಗರದಿಂದ ಆಚರಿಸಲಾಯಿತು. 1 ತಿಂಗಳ ಕಾಲ ಪವಿತ್ರ ರಂಜಾನ್ ಉಪವಾಸ ವ್ರತಗಳನ್ನು ಪೂರೈಸಿದ ಮುಸ್ಲಿಂ ಬಾಂಧವರು ಮಸೀದಿ ಮತ್ತು ಈದ್ಗಾಗಳಲ್ಲಿ ಸಾಮೂಹಿಕ ನಮಾಜ್ ನಿರ್ವಹಿಸುವ ಮೂಲಕ ಹಬ್ಬದ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಹೊಸ ಬಟ್ಟೆ ಧರಿಸಿ ಸುಗಂಧ ದ್ರವ್ಯಗಳನ್ನ ಹಚ್ಚಿಕೊಂಡ ಹಿರಿಯರು ಮತ್ತು ಮಕ್ಕಳು ಪರಸ್ಪರ ಹಸ್ತ ಲಾಘವ ಹಾಗೂ ಆಲಿಂಗನದ ಮೂಲಕ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡರು. ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಹಾಗೂ ಜನತೆಗೆ ಈದ್ ಉಲ್ ಫಿತ್ರ್ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರಿದ್ದಾರೆ. Alhamdulillah Rabbil Alamin Ar-Rahmanir Rahim Maliki Yawmiddin Iyyaka na'budu wa iyyaka nasta'in Ihdinas siratal mustaqim alayhim Assalamu alaikum warahmatullah. Assalamu alaikum warahmatullah. ಇಲ್ಲ ಅವರು ಔಟ್ ಬಂದು ಬಂದರು ಇಸ್ಲಾಮಿ ಉಂಟು Allahu Akbar, La ilaha illallah, Allahu Akbar, Allahu Akbar, walillahil hamd. Alhamdulillah, alladhi hadana lihadha wa ma kunna ajma'in wa ja'alna ma'ahum ya اللهم أعز الإسلام والمسلمين وأذل الشرك والمشركين والإلحاد والملاحدين والبدعة والمبتدعين اللهم اختر دابر أعدائهم اللهم صل شوفتهم ولا تجعل لهم من باقية اللهم أجرنا اللهم أجرنا اللهم لا تجعل خلقنا بنا ولا تجعلنا من عطب ربنا اغفر لنا ولإخواننا الذين سبقونا بالإيمان ولا تجعل في قلوبنا
ಅಬ್ಕರ್ ಸಾಬ್ ನಿಮಗೆ ಸಂದೇಶದಲ್ಲಿ ಅಸ್ಸಲಾಮು ಅಲೈಕುಂ. ಸಮಸ್ತ ನಾಡಿನ ಜನತೆಗೆ ಪವಿತ್ರವಾದ ಈದ್ ಹಬ್ಬದ ಸಂದೇಶ ನಾನಿವತ್ತು ಸಲ್ಲಿಸಿಕೊಂಡು, ಬಹುಶಃ ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸಹೋದರತೆ, ಸಮಾನತೆ. ಅದಕ್ಕೆ ಈದ್ ಉಲ್ ಫಿತ್ರ್ ಹಬ್ಬದ ಸಂದೇಶವೂ ಕೂಡ ನಾವು ಪರಸ್ಪರ ಪ್ರೀತಿ, ವಿಶ್ವಾಸದಿಂದ ಜೀವಿಸಿಕೊಂಡು ನಾವು ಒಬ್ಬರೊಬ್ಬನ ಅರ್ಥ ಸರ್ವರಿಗೂ ಕೂಡ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ, ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ಹಂಚಿಕೊಂಡು ಅರ್ಥ ಮಾಡಿಕೊಂಡು ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಇದು ನಮ್ಮೆಲ್ಲ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಇವತ್ತಿನ ಈದ್ ಸಂದೇಶದಲ್ಲಿ ಕೂಡ ನಾವು ನಮ್ಮ ಹಬ್ಬನ ಆಚರಣೆ ಜೊತೆಯಲ್ಲಿ ಇನ್ನೊಬ್ಬರ ಜೊತೆ ಎಲ್ಲ ಜಾತಿ, ಎಲ್ಲ ಧರ್ಮದ ಜೊತೆ ನಾವು ಬೆರೆತುಕೊಂಡು ಈ ಹಬ್ಬದ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಟ್ಟು ಸರ್ವರಿಗೂ ಕೂಡ ಸಹಕಾರ ಮತ್ತು ಸರ್ವರಿಗೂ ಪ್ರೀತಿ ತೋರಿಸುವಂಥ ಹಬ್ಬ ಇವತ್ತಾಗಿದೆ. ಕರಾವಳಿಯಾದಂತೆ ನಾವು ಬಹುಶಃ ಇವತ್ತು ಇದನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಪಾವಿತ್ರತೆಯಿಂದ ನಾವಿವತ್ತು ಆಚರಣೆ ಇವತ್ತು ಮಾಡ್ತಾ ಇರುತ್ತಿದ್ದೇವೆ. ಬೆಂಗಳೂರು ನಮ್ಮ ಸಹೋದರ ಬಹುಶಃ ನಾಳೆ ಕರ್ನಾಟಕ ಇನ್ನುಳಿದ ಎಲ್ಲ ಪ್ರದೇಶಗಳಲ್ಲಿ ಕೂಡ ಇವತ್ತು ನಾಳೆ ಈ ಹಬ್ಬ ಇವತ್ತು ಆಚರಿಸಿದ್ದಾರೆ. ಅದ ಕಾರಣ ಬಹುಶಃ ಸರ್ವರಿಗೂ ಕೂಡ ಈ ಒಂದು ಪ್ರೀತಿಯ, ಸೋದರತೆಯ ಒಂದು ಪವಿತ್ರವಾದ ಹಬ್ಬದ ಸಂದೇಶ ನಾನು ಇವತ್ತು ನೀಡಿಕೊಂಡು ಎಲ್ಲರ ಆಶೆ ಪಡೆದುಕೊಂಡು ನಾವೆಲ್ಲರೂ ಕೂಡ ವಿಶ್ವಾಸಭರಿತವಾದ ಸಮಾಜದಲ್ಲಿ ನಾವು ಇವತ್ತು ಜೀವನ ಮಾಡಿ ಒಂದು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಮಾಡಲಿಕ್ಕೆ ನಮ್ಮೆಲ್ಲ ಕೊಡುವಂತ ಸರ್ವರಿಗೂ ನನ್ನ ಈದ್ ಹಬ್ಬದ ಶುಭಾಶಯ ಸಲ್ಲಿಸಿ ಎಲ್ಲರ ಆಶೀರ್ವಾದ ಇವತ್ತು ಬೇಡಿಕೊಂಡು, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಇದೆ, ಸೊ ಈ ಟೈಮಲ್ಲಿ ಏನು ವಿಶೇಷ ಪ್ರಾರ್ಥನೆ ಮತ್ತು ಭಾರತೀಯರು ಕೂಡ ಅನೇಕರು ಅಲ್ಲೇ ಇದ್ದಾರೆ. ನಮ್ಮ ಇಡೀ ಪ್ರಾರ್ಥನೆ ವಿಶ್ವದಲ್ಲಿ ಶಾಂತಿ, ನೆಮ್ಮದಿ, ಒಂದು ವಿಶೇಷವಾದ ಪ್ರೀತಿ, ವಿಶ್ವಾಸ ಒಂದು ಇರಬೇಕು. ಇಡೀ ವಿಶ್ವವೇ ಒಗ್ಗಟ್ಟಾಗಿರುವಂಥ ಅವಕಾಶವತ್ತಾಗಬೇಕು. ವಿಶ್ವದ ಯಾವುದೇ ಪ್ರದೇಶದಲ್ಲಿ, ಯಾವುದೇ ದೇಶದಲ್ಲಿ ಅದು ಯುದ್ಧ ಆದರೂ ಕೂಡ ಭಾರತ ದೇಶದವರು ಕೂಡ ಇವತ್ತು ಅದಕ್ಕೆ ಬಹುಶಃ ಒಂದು ಮಾನಸಿಕವಾಗಿ ನೋವು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾರೆ, ಈ ರೀತಿ ಆಗಬಾರ್ದು ಅಂತೇಳಿ. ಆದ ಕಾರಣ ಎಲ್ಲ ದೇಶದಲ್ಲಿ ಕೂಡ ಸಂತೋಷದ, ಪ್ರೀತಿಯ, ಒಂದು ಶಾಂತಿಯ ವಿಶ್ವವೇ ನಮ್ಮ ಜೊತೆಯಲ್ಲಿ ನಾವು ಆ ಒಂದು ಕಾಲದಲ್ಲಿ ನಮ್ಮ ಬದುಕಬೇಕೆಂಬ ದೊಡ್ಡ ಮಟ್ಟದ ಪ್ರಾರ್ಥನೆ ಸಂದೇಶ ಇದೆ ಮತ್ತು ಪ್ರಾರ್ಥನೆ ಇದೆ. ಸೊ ಎಲ್ಲ ಕೂಡ ಶಾಂತಿ ನೆಲೆಸಲಿ ಅಂತೇಳಿ ನಾವು ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ. ಎಸ್ ರಂಜಾನ್ ಹಬ್ಬದ ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಮತ್ತು ಈ ಹಬ್ಬ ಇವತ್ತು ಸಹೋದರತೆ ಮತ್ತು ಪ್ರೀತಿಗೆ ಇನ್ನೊಂದು ಹೆಸರಿದ್ದರೆ ಅದು ರಂಜಾನ್ ಹಬ್ಬ. 30 ದಿವಸಗಳ ಕಾಲ ಉಪವಾಸ ಮಾಡಿ ತನ್ನನ್ನು ತಾನು ದಂಡಿಸಿ ಸಮಾಜಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಲ್ಲರೂ ಸಹೋದರತೆಯಿಂದ, ಪ್ರೀತಿಯಿಂದ ಬದುಕಬೇಕು ಅಂತ ಹೇಳುವ ಹಬ್ಬದ ದೊಡ್ಡ ಸಾರವೇ ರಂಜಾನ್ ಹಬ್ಬದ ಸಾರ ಆಗಿದೆ. ಹಾಗಾಗಿ ಈ ಹಬ್ಬದ ಶುಭಾಶಯವನ್ನು ಎಲ್ಲರಿಗೂ ತಿಳಿಸುತ್ತಾ ಜಗತ್ತಿನಾದ್ಯಂತ ಇರುವಂಥ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಹೇಳಿ, ಈ ಹಬ್ಬದ ಮೂಲಕ ಏನು ನಾವು ಪ್ರಾರ್ಥನೆ ಮಾಡಿದ್ದೇವೆ, ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ, ನಾವು ಸಹೋದರತೆ ಇನ್ನೂ ಹೆಚ್ಚಲಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಬಾಳು ನಮಗೆ ಬಾಳುವಂತೆ ಆಗಲಿ ಅಂಥೇಳಿ ಈ ಹಬ್ಬದ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ಮಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಕರಾವಳಿ ಭಾಗದಲ್ಲಿ ನಮ್ಮ ಸಭಾಧ್ಯಕ್ಷರಂಥ ಯು ಟಿ ಖಾದರ್ ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಸಮಾಜದಲ್ಲಿ ಶಾಂತಿ ನೆಲೆಸುವುದೇ ನಮ್ಮ ಉದ್ದೇಶ, ಸಹೋದರತೆಯ ಬಾಳುವುದೇ ನಮ್ಮ ಉದ್ದೇಶ ಮತ್ತು ಈ ಹಬ್ಬ ಎಲ್ರಿಗೂ ಶಾಂತಿ, ನೆಮ್ಮದಿ ಕೊಡುವಂತಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಈ ಹಬ್ಬದ ಶುಭಾಶಯವನ್ನು ಕೋರ್ತೇನೆ. ಎಲ್ರಿಗೂ ಈದ್ ಉಲ್ ಫಿತರ್ನ ಶುಭಾಶಯಗಳು. ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇ ಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.